ಹಾಯ್ ಎವರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ಕಿಪ್ ಮಾಡಿದರೆ ನಿಮಗೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಅರ್ಥ ಆಗೋದಿಲ್ಲ, ಅದಕ್ಕೋಸ್ಕರ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಏನೋ ಕ್ವಶನ್ ಇದ್ದರೆ ಕಮೆಂಟ್ ಮಾಡಿ, ಮತ್ತು ಎಲ್ಲಿ ಸ್ಕಿಪ್ ಮಾಡಬೇಡಿ, ಗೊತ್ತಾಗೋದಿಲ್ಲ. ವಿಡಿಯೋ ಲೈಕ್ ಮಾಡೋದನ್ನು ಮರಿಬೇಡಿ. ಯಾರು ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಈ ದಿನದ ವಿಷಾದಕರವಾದ ಆದರೆ ಎಚ್ಚರಿಕೆಯ ಗಂಟೆ ಆಗಬಹುದು ಅಂತ ಇದು ವಿಡಿಯೋ. ನಿಮ್ಗೆಲ್ಲರಿಗೂ ಒಂದು ಆತ್ಮೀಯ ಸ್ವಾಗತ. ಇವತ್ತಿನ ವಿಷಯ ಕೇಳಿದ್ರೆ ಶಾಕ್ ಆಗ್ತೀರಾ, ಆದರೆ ಇದು ಸತ್ಯ. ಎಲ್ಲರ ಜೀವನದಲ್ಲಿ ಒಂದು ಹಂತದಲ್ಲಿ ಇಂತಹ ಸಂದರ್ಭ ಬರಬಹುದು. ಅಂತಹ ಸಂದರ್ಭ ಅಂದ್ರೆ ಪ್ರಾಣ ಹೋಗುತ್ತೆ ಅಂದ್ರೂ ಕೂಡ ಈ ವಸ್ತುವನ್ನ ಉಚಿತವಾಗಿ ಫ್ರೀಯಾಗಿ ನಾವು ಯಾರಿಂದನೂ ತಗೋಬಾರದು. ಅಂತ ಹೆಣ್ಮಕ್ಳಾದ್ರೂ ಪುರುಷರಾದ್ರೂ ಪರವಾಗಿಲ್ಲ, ಸ್ತ್ರೀಯರಾದ್ರೂ ಪರವಾಗಿಲ್ಲ, ಯಾರೇ ಆಗಿರ್ಲಿ, ಹಿರಿಯರಾದ್ರೂ ಪರವಾಗಿಲ್ಲ, ಮಕ್ಕಳಾದ್ರೂ ಪರವಾಗಿಲ್ಲ, ಯಾರಾದ್ರೂ ಪರವಾಗಿಲ್ಲ, ಈ ಹಿರಿಯರು ಹೇಳಿದ ಈ ಮಾತನ್ನ ಗಂಭೀರವಾಗಿ ತಗೋಬೇಕು. ಪ್ರತಿ ಮನೆಯಲ್ಲೂ ಈ ವಸ್ತು ಇದ್ದೇ ಇರುತ್ತೆ. ಆದ್ರೆ ಯಾರಾದ್ರೂ ಈ ವಸ್ತುವನ್ನ ಉಚಿತವಾಗಿ ಕೊಡೋದ್ರಿಂದ ಅಪಾಯದ ಘಟನೆಗಳು ನಡಿಬಹುದು. ಪ್ರೀತಿ, ಆತ್ಮೀಯತೆ, ಸ್ನೇಹ, ಬಾಂಧವ್ಯ ಎಲ್ಲವೂ ಇರುತ್ತೆ. ಆದರೆ ಕೆಲವೊಂದು ವಿಚಾರಗಳಲ್ಲಿ ಎಚ್ಚರಿಕೆ ತುಂಬಾ ಮುಖ್ಯ. ಇದರಲ್ಲಿ ಮೊದಲನೆಯದು ಯಾವುದು ಅಂತಂದ್ರೆ, ನಿಮ್ಮ ಮನೆ ಬಳಿಯಲ್ಲಿರುವ ಲೌಕಿಕ ಶ್ರದ್ಧೆ ಅಥವಾ ಮರಣ ಹೊಂದಿರುವ ಅವರ ಬಟ್ಟೆ. ಇದು ಎಷ್ಟು ಅಪಾಯಕಾರಿ ಅಂತಂದ್ರೆ ನೀವು ಇದನ್ನು ತಿಳ್ಕೊಳ್ತೀರಾ. ಯಾಕೆಂದ್ರೆ ಒಬ್ಬ ವ್ಯಕ್ತಿಯ ದೇಹಕ್ಕೆ ಹತ್ತಿರ ಒಂದು ಬಟ್ಟೆ ಅಂದ್ರೆ ಅವನ ಆತ್ಮಶಕ್ತಿ, ಆ ಕಂಪನ ಆ ಬಟ್ಟೆಯೊಳಗೆ ಇರುತ್ತೆ. ಕೆಲವೊಮ್ಮೆ ಆ ವ್ಯಕ್ತಿಯ ಸಾವು ಕೂಡ ನೈಸರ್ಗಿಕವಾಗಿರೋದಿಲ್ಲ. ಅದು ಆತ್ಮಹತ್ಯೆ ಆಗಿರ್ಬೋದು, ಅಥವಾ ಅಪಘಾತ ಆಗಿರ್ಬೋದು, ಅಥವಾ ದುಷ್ಕರ್ಮಗಳಿಂದ ಕೊಲೆ ಆಗಿರಬಹುದು. ಇಂತಹ ಒಂದು ಸಂದರ್ಭಗಳಲ್ಲಿ ಶೋಕ ವಾತಾವರಣದಲ್ಲಿಯ ಆ ಬಟ್ಟೆಯನ್ನು ನೀವು ತಗೊಂಡ್ರೆ ನಿಮಗೆ ನಕಾರಾತ್ಮಕ ಶಕ್ತಿಗಳು ಆವರಿಸಿಕೊಳ್ಳುತ್ತೆ. ಈ ಬಟ್ಟೆಯೊಳಗೆ ಕಾವಲಾಗಿ ಅವೆಲ್ಲ ಉಳಿದುಕೊಂಡಿರುತ್ತೆ. ಅವೆಲ್ಲ ನಿಮಗೆ ಆವರಿಸಿಕೊಂಡು ಎಲ್ಲವೂ ನೆಗೆಟಿವಿಟಿ, ನಿಮ್ಮ ಮನೆಯಲ್ಲಿ ಬೆಳವಣಿಗೆ ಇಲ್ಲ, ನಿಮಗೆ ಬೆಳವಣಿಗೆ ಇಲ್ಲ, ತುಂಬ ಕೆಟ್ಟದಾಗುತ್ತೆ. ಅದಕ್ಕೋಸ್ಕರ ಸತ್ತಿರೋ ವ್ಯಕ್ತಿಯ ಒಂದು ಬಟ್ಟೆಗಳನ್ನು ನೀವು ತಗೋಬಾರ್ದು. ಆ ಕೆಟ್ಟ ಶಕ್ತಿಗಳು ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡುತ್ತೆ. ಮನೆಯ ಮಕ್ಕಳ ಆರೋಗ್ಯ, ಎಲ್ಲರ ಒಂದು ಸ್ಥಿತಿ ಹಾಳಾಗುತ್ತೆ. ಗಂಡ ಹೆಂಡತಿ ನಡುವೆ ಕಲಹ ಉಂಟಾಗಬಹುದು, ಹಣದ ಹಿನ್ನಡೆ ಆಗಬಹುದು, ಉಜ್ವಲ ಭವಿಷ್ಯದ ಬಾಗಿಲು ತಕ್ಷಣ ಮುಚ್ಚಿ ಹೋಗಬಹುದು. ಈಗಂತ ಎಷ್ಟೋ ಮಠಾಧಿಪತಿಗಳು ಪುರಾಣಗಳಲ್ಲಿ ಹೇಳ್ತಾ ಇರ್ತಾರೆ, ನೀವು ಇದನ್ನ ಕೇಳಿರ್ತೀರ. ಅದಕ್ಕೆ ಒಂದು ಸಂಬಂಧಿಸಿದ ಇಲ್ಲಿ ಒಂದು ಕಥೆ ಇದೆ ನೋಡಿ, ಇದು ನಿಜ ಕಥೆ. ರಾಮಚಂದ್ರ ಅಂತ ಒಬ್ಬ ಯುವಕ ಇರ್ತಾನೆ. ಆತ ತಮ್ಮ ಅಜ್ಜನ ಹಳೆಯ ಒಂದು ಕೋಟೇನಿತ್ತು, ಅದನ್ನ ಒಬ್ಬ ಸ್ನೇಹಿತನಿಗೆ ಉಚಿತವಾಗಿ ಕೊಡ್ತಾನೆ. ಅವನು ಅದನ್ನು ತೊಟ್ಟುಕೊಂಡ ನಂತರ ಆತನ ಜೀವನದಲ್ಲಿ ಕಳವಳ, ಗೊಂದಲ ಸ್ಟಾರ್ಟ್ ಆಗುತ್ತೆ. ಮನೆಗೆ ದುಃಖದ ಒಂದು ಮಳೆನೇ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ತಕ್ಷಣನೇ ಒಬ್ಬ ಗುರೂಜಿ ಹತ್ರ ಹೋಗಿ ವಿಚಾರ ಮಾಡಿದಾಗ ಅವರು ಹೇಳ್ತಾರೆ, ಈ ಕೋಟಿನಲ್ಲಿ ನಿಗೂಢವಾದಂತ ಒಂದು ಶಕ್ತಿ ಇದೆ ಅಂತ, ಅದನ್ನ ತಕ್ಷಣ ಬಿಚ್ಚಿಬಿಡಿ ಅಂತ ಹೇಳ್ತಾರೆ. ನಂತರ ರಾಮಚಂದ್ರನಿಗೆ ನೆಮ್ಮದಿಯ ಒಂದು ಜೀವನ ಸಿಗುತ್ತೆ. ನೀವು ಕೂಡ ಇಂತಹ ದುರಂತಕ್ಕೆ ಒಳಗಾಗಬೇಡಿ ಅಂತಹ ಈ ಎಚ್ಚರಿಕೆಯನ್ನ ನೀಡ್ತಿದ್ದೀವಿ ನೋಡಿ. ಸಾವಿನಲ್ಲಿ ಕೊನೆ ಇಲ್ಲ, ಆತ್ಮದ ಎಳೆ ಇದ್ದೇ ಇರುತ್ತೆ. ಆ ಶಕ್ತಿ, ಹಾಗಾಗಿ ಮೃತರ ಬಳಿಯ ವಸ್ತುಗಳಲ್ಲಿ ಆ ಶಕ್ತಿ ಶೇಷವಾಗಿರ್ಬಹುದು. ಇನ್ನು ಮತ್ತೊಂದು ಇಂತಹ ಉಚಿತ ವಸ್ತು ಅಂತಂದ್ರೆ ಮಂತ್ರ, ಯಂತ್ರ, ತಂತ್ರದ ವಸ್ತುಗಳು. ಯಾರು ಕೊಟ್ಟರು ಕೂಡ ತಗೋಬಾರ್ದು. ಈ ಮಂತ್ರದ, ತಂತ್ರದ ವಸ್ತುಗಳು ಏನಿದ್ದು ಯಾರು ಮಾಡಿಸಿದ್ದು ಅದು ಅವರಿಗೆ, ಮತ್ತೆ ಅದನ್ನ ನಾವು ತಗೋಬಾರ್ದು. ಆಮೇಲೆ ಅದನ್ನ ಫ್ರೀಯಾಗಿ ತಗೋಬಾರ್ದು. ಈ ಮಾಡಿದ ತಂತ್ರಗಾರಿಕೆ, ಯಂತ್ರಗಾರಿಕೆ ಮಾಡಿದ ಈ ಕವಚಗಳನ್ನ ತಲೆ ಮೇಲೆ ಇಟ್ಕೊಡ್ತಾರೆ. ಈ ಕವಚ ನಿಮ್ಗೆ ಒಳ್ಳೆಯದನ್ನು ತರುತ್ತೆ ಅಂದ್ರೂ ಕೇಳದೆ ಒಪ್ಪಿಕೊಳ್ಬೇಡಿ. ಬಹುಶಃ ಅದು ಕವಚವಲ್ಲ, ಶಾಪ ಆಗಿರಬಹುದು. ಮತ್ತೊಂದು ಅಂತಂದ್ರೆ ಹತ್ತಿದ ಹಳೆಯ ಚಿನ್ನ, ಬೆಳ್ಳಿ, ಈ ಚಾಪದ ವಸ್ತುಗಳು ಕೆಲವು ಕಾಲ ಉಳಿತಾಯದ ಹೆಸರಿನಲ್ಲಿ ಹಳೆಯ ನಾಣ್ಯ ವಸ್ತುಗಳನ್ನ ಕೊಡೋಕೆ ಬರ್ತಾರೆ. ಕೊಡುಗೆಯ ರೂಪದಲ್ಲಿ ಅವರು ನಮಗೆ ಕೊಡಬಹುದು. ಆದರೆ ಈ ವಸ್ತುಗಳು ಕೆಲವೊಮ್ಮೆ
ಕವಾಚಿಕ ಶಕ್ತಿಯನ್ನು ಹೊಂದಿರ್ತವೆ. ಇವುಗಳನ್ನು ತಗೊಳ್ಳುವಾಗ ವಿಶೇಷ ಶುದ್ಧಿ ಮತ್ತು ಪ್ರಕ್ರಿಯೆ ಇರಬೇಕಾಗುತ್ತೆ. ಚಿನ್ನ ಬೆಳ್ಳಿ ಅಂತ ಬೇರೆಯವರು ಕೊಡ್ತಾರೆ ಫ್ರೀಯಾಗಿ ಅಂತ ಹಾಗೆ ತಗೊಳ್ಳಂಗಿಲ್ಲ. ಬಂಗಾರ ಎಷ್ಟು ಕೆಟ್ಟದಂದರೆ ಭಂಗ ಬಿಡಿಸ್ಬಿಡುತ್ತೆ, ನಮ್ಮ ಗ್ರಹಚಾರ ಸ್ಟಾರ್ಟ್ ಆಗುತ್ತೆ ಬಂಗಾರದಿಂದ. ಹಾಗಿಲ್ಲದೆ ಕೊಟ್ಟದ್ದನ್ನು ಹೀಗೆ ತಗೊಳ್ಳೋದ್ರಿಂದ ಜೀವನ ನಮಗೆ ದೋಷಗಳು ಉಂಟಾಗುತ್ತೆ. ಮತ್ತೊಂದು ಪವಾಡದ ವಸ್ತು ಅಂತಂದರೆ ಹೆಸರಲ್ಲಿ ಕೊಡುವ ಕೆಲವು ವಸ್ತುಗಳು ಮಾಂತ್ರಿಕ ಶಕ್ತಿ ಹೊಂದಿರುತ್ತೆ. ಕೆಲವು ಬಾರಿ ಅಲ್ಲಿ ನಿಗೂಢ ವಶೀಕರಣ ಕೂಡ ಇರುತ್ತೆ, ಅದು ನಮಗೆ ಗೊತ್ತಾಗೋದಿಲ್ಲ. ಅದು ನಿಮ್ಮ ಇಚ್ಛಾಶಕ್ತಿಯನ್ನು ಕಿತ್ಕೊಳ್ಬಹುದು. ಜಾಗೃತಿಯಿಂದ ಬದುಕಿ. ಏನೇ ಉಚಿತ ಅಂದರೂ ಕೂಡ ತಗೋಬೇಡಿ. ಉಚಿತದಲ್ಲೇ ಅಪಾಯ ಅಡಗಿರಬಹುದು ನೋಡಿ. ಕೆಲವೊಮ್ಮೆ ಬಟ್ಟೆ, ವಸ್ತು, ತ್ಯಾಜ್ಯ, ತಿನ್ನಲಾಗದ ಅಡಿಗೆ ಆಗಿರಬಹುದು. ಅಷ್ಟೇ ಅಲ್ಲ, ಮುಕ್ತಾಯವಾಗದ ಪೆನ್ಸ್ ಆಗಿರಬಹುದು, ಪುಸ್ತಕ ಆಗಿರ್ಬೋದು. ಇನ್ನು ಕೆಲವೊಮ್ಮೆ ಇವೆಲ್ಲ ನಮಗೆ ಪೆನ್ನು ಬುಕ್ಕು ಏನಾಗಲ್ಲ ಅನಿಸ್ಬೋದು, ಬಟ್ ಇವೆಲ್ಲವೂ ಕೂಡ ಒಂದೊಂದು ಕಡೆ ಶಾಪಿತ ವಸ್ತು ಆಗಿರಬಹುದು. ವಿಶೇಷವಾಗಿ ಶಾಪಿತ ಮನೆಗಳಿಂದ ಬಂದ ವಸ್ತುಗಳು, ಹಾಲು, ಪಾನೀಯ ಯಾವುದೇ ಆಗಿರ್ಬೋದು, ಇವೆಲ್ಲ ಬಳಸಿದ ಪಾತ್ರೆ, ಇವೆಲ್ಲ ತಕ್ಷಣ ನಮಗೆ ಗೊತ್ತಾಗೋದಿಲ್ಲ. ಶುದ್ಧಿ ಮಾಡದೆ ತಗೊಳ್ಬಾರ್ದು. ನಿಮ್ಮ ಜೀವನ ದೇವರ ಆಶೀರ್ವಾದದಿಂದ ಸಾಕ್ತಾ ಇರಲಿ. ಆದರೆ ಜಾಗೃತಿ ಇಲ್ದಿರೆ ಏನು ಮಾಡಬಾರದು. ದೇವರ ಆಶೀರ್ವಾದ ಕೂಡ ಒಂದೊಂದ್ಸಲ ಅಸಮರ್ಪಿಕ ಆಗಿರಬಹುದು. ಯಾಕಂದರೆ ನಮ್ಮ ಹಣೆ ಬರ ಸರಿ ಇಲ್ಲದೆ ಎಲ್ಲವೂ ಆಗಬಹುದು. ನಾವೇನು ಅಂದ್ಕೊಂಡಿರಲ್ಲ, ಎಲ್ಲವೂ ಆಗುತ್ತೆ. ಕೊನೆಗೆ ನಿಮಗೆ ಕೇಳ್ತಿರೋದೇನೆಂದರೆ, ಫ್ರೀ ಅಂತ ಏನು ತಗೋಬೇಡಿ. ಆದರೆ ದೈವಿಕ ವಿಷಯಗಳಲ್ಲಿ ಯಾವತ್ತೂ ಅಹಂಕಾರದಿಂದ ಮೆರೆದಾಡಬೇಡಿ. ಪ್ರಾಮಾಣಿಕತೆಯಿಂದ ನಡಿಬೇಕು. ದುಃಖದಿಂದ ಹೊರಬರಲು ಪ್ರಾಮಾಣಿಕವಾಗಿ ಜೀವನ ಮಾಡಿ. ಮೃತರ ಸಾಮಗ್ರಿಗಳನ್ನು ಗೌರವದಿಂದ ದೂರ ಇಡಿ. ಅವರ ಆತ್ಮಕ್ಕೆ ಶಾಂತಿ ದೊರಕಲಿ. ನಿಮ್ಮ ಕುಟುಂಬಕ್ಕೂ ಶಾಂತಿ ದೊರಕಲಿ. ನಿಮಗೂ ಕೂಡ ಶಾಂತಿ, ನೆಮ್ಮದಿ ಸಿಗಲಿ ಅಂತಹ ಒಂದು ಎಚ್ಚರಿಕೆ ವಿಡಿಯೋ ಇದಾಗಿತ್ತು. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ. ಜೈ ಹಿಂದ್, ಜೈ ಭಾರತ್ ಮಾತೆ. ಶ್ರೀ ಕಾಳಿಕಾ ದುರ್ಗಾ ಜ್ಯೋತಿಷ್ಯ ಪೀಠಂ ಪ್ರಧಾನ ತಾಂತ್ರಿಕ್ ಮಂಜುನಾಥ್ ಭಟ್. ನಿಮ್ಮ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ವಿಚಾರ, ಇಷ್ಟಪಟ್ಟವರು ನಿಮ್ಮಂತಾಗಲು, ಸ್ತ್ರೀ ಪುರುಷ ವಶೀಕರಣ, ಪುರುಷ ವಶೀಕರಣ, ಮಾಟ ಮಂತ್ರ, ವಾಮಾಚಾರ, ಗಂಡ ಹೆಂಡತಿ ಕಿರಿಕಿರಿ, ಗಂಡನ ಪರಸ್ತ್ರೀ ಸಹವಾಸ ಬಿಡಿಸಲು, ಮದುವೆಯಲ್ಲಿ ತೊಂದರೆ, ಸಂತಾನದಲ್ಲಿ ತೊಂದರೆ, ಅತ್ತೆ ಸೊಸೆ ಜಗಳ, ಅಣ್ಣ ತಮ್ಮಂದಿರ ಕಲಹ, ಡೈವೋರ್ಸ್ ಪ್ರಾಬ್ಲಮ್, ಕೋರ್ಟು ಕಚೇರಿ ವಿಚಾರ, ಇನ್ನು ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಚಿಂತಿಸಬೇಡಿ. ಕೇರಳ, ಕೊಳ್ಳೇಗಾಲ ಹಾಗೂ ಕೋಲ್ಕತ್ತಾ ಕಾಳಿಯ ವಿಶಿಷ್ಟ ಪೂಜಾ ಶಕ್ತಿಗಳ ಮೂಲಕ 100ರಷ್ಟು ಪರಿಹಾರ ಮತ್ತು ಉತ್ತಮ ಮಾರ್ಗದರ್ಶನ ನೀಡುತ್ತಾರೆ. ಹಿಂದೆ ಕರೆ ಮಾಡಿ 9591362444 9591362444